ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಎರಡು ಸ್ಟಾಕ್ಗಳು ನ್ಯೂಸ್ ಅಲ್ಲಿ ಇರುವಂತ ಒಂದು ಲೋಯರ್ ಸರ್ಕ್ಯೂಟ್ ಅಲ್ಲಿ ಇರುವಂತ ಸ್ಟಾಕ್ಗಳನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋ ಟೈಟ್ಲ್ ಕೊಟ್ಟಿದ್ದೀನಿ, ನೋಡಿ ಬನ್ನಿ, ಪಿಜ್ಜಾದ ರುಚಿ ಪೇಟಿಎಂ ನ ಕಹಿ ಅಂತ. ಯಾಕೆಂತ ಹೇಳಿದ್ರೆ ಇತ್ತೀಚಿನ ದಿವಸಗಳಲ್ಲಿ ನೀವು ನೋಡಿದ್ರೆ ಪೇಟಿಎಂಗೆ ಬ್ಯಾಕ್ ಟು ಬ್ಯಾಕ್ ಒಂದು ನೆಗೆಟಿವ್ ನ್ಯೂಸ್ ಗಳೇ ಬರ್ತಿದೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಸ್ವಲ್ಪ ಡೌನ್ ಟ್ರೆಂಡ್ ಅಲ್ಲಿ ಇರುವಂತ ಒಂದು ಡಾಮಿನೋಸ್ ಪಿಜ್ಜಾನ ಒಂದು ಫ್ರಾಂಚೈಸಿ ಹೋಲ್ಡ್ ಮಾಡಿರುವಂತ ಜೂಬ್ಲಿಯಂಟ್ ಫುಡ್ಸ್ ಈ ಒಂದು ಸ್ಟಾಕ್ ನಾವು ಇನ್ಫಾರ್ಮೇಶನ್ ಸಹ ಶೇರ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಈ ಒಂದು ಸ್ಟಾಕ್ ನ ಎರಡು ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಬಹುದಾ ಒಂದು ಬೇಸಿಕ್ ಇನ್ಫಾರ್ಮೇಶನ್ಸ್ ಕೊಡ್ತಾರೆ. ನೀವು ಹೆಚ್ಚಿನ ರಿಸರ್ಚ್ ಮಾಡ್ಕೊಂಡು ನೀವು ಡಿಸಿಷನ್ ನ ಮಾಡಬಹುದು. ಓಕೆ, ಸೊ ನೆನ್ಪಿಟ್ಕೊಳ್ಳಿ, ನಾನು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ ಅಲ್ಲ. ನಾವು ಕೊಡುವಂತ ಇನ್ಫಾರ್ಮೇಶನ್ ನಿಮ್ಮ ಎಜುಕೇಶನಲ್ ಮತ್ತೆ ಇನ್ಫಾರ್ಮೇಶನ್ ಪರ್ಪಸ್ಗೆ ಮಾತ್ರ. ಸುಮಾರು ಜನ ಕೇಳ್ತಾರೆ, ಸರ್ ಇದು ರಿಪೀಟೇಟಿವ್ ಆಗಿ ನೀವು ಎಲ್ಲ ವಿಡಿಯೋದಲ್ಲಿ ಹೇಳ್ತಾರೆ, ಯಾಕೆ ಅಂತ ಹೇಳ್ತಾರೆ. ಸೆಬಿ ರೂಲ್ಸ್ ಪ್ರಕಾರ ನಾವು ಯಾವುದೇ ಒಂದು ಅಡ್ವೈಸರಿ ಕೊಡ್ಬೇಕಾದ್ರೆ ನಾವು ಸೆಬಿ ಜೊತೆ ರಿಜಿಸ್ಟ್ರೇಷನ್ ಆಗಿರ್ಬೇಕು. ಅವಾಗ ಮಾತ್ರ ನಾವು ಈ ಒಂದು ಸ್ಟಾಕ್ ನ ಬೈ ಮಾಡಿ ಸೆಲ್ ಮಾಡಿ ಅಂತ ಕೊಡೋದಿಲ್ಲ ಅಂದ್ರೆ ನಾವು ಕೊಡಂಗಿಲ್ಲ. ಅದಕ್ಕೋಸ್ಕರ ಇದು ಕ್ಲಿಯರ್ ಆಗಿ ಮೆನ್ಷನ್ ಮಾಡುವಂತ ರೂಲ್ಸ್ ನಮ್ಗೆ ಇರೋದ್ರಿಂದ ನಾನು ನಿಮ್ ಜೊತೆ ಪ್ರತಿ ವಿಡಿಯೋ ಶೇರ್ ಮಾಡ್ತೇನೆ. ಜಸ್ಟ್ ನೀವು ಬೇರ್ ಮಾಡ್ಬೇಕು ಅಷ್ಟೇ. ಓಕೆ, ಸೊ ಮೊದಲನೇದಾಗಿ ಬಂದು ಇವತ್ತಿನ ಟಾಪ್ ನ್ಯೂಸ್ ಅಲ್ಲಿ ಇರುವಂತಹ ಅಥವಾ ಒಂದು ನೆಗೆಟಿವ್ ನ್ಯೂಸ್ ಅಲ್ಲಿ ಇರುವಂತಹ ಸ್ಟಾಕ್ ಬಂದು ಜೂಬ್ಲಿಯಂಟ್ ಫುಡ್ಸ್. ಸೊ ಈ ಜೂಬ್ಲಿಯಂಟ್ ಫುಡ್ಸ್ ಅವ್ರು ಬಂದು ಈ ನಮ್ಮ ಡಾಮಿನೋಸ್ ಪಿಜ್ಜಾ ಅಂತ ಏನಿದೆಯಲ್ಲ, ಆ ಒಂದು ಫ್ರಾಂಚೈಸಿನ ಆ ಒಂದು ಫಾರಿನ್ ಫುಡ್ ಒಂದು ಚೈನ್ ಏನಿದೆ ಅದನ್ನ ಇಂಡಿಯಾ ಅದ್ರ ಜೊತೆಗೆ ಸುತ್ತಮುತ್ತಲು ಇಂಡಿಯಾದಲ್ಲಿರುವಂತಹ ಕೆಲವೊಂದು ಕಂಟ್ರೀಸ್ ಗಳಲ್ಲಿ ಇವರು ಫ್ರಾಂಚೈಸಿನ ಹೋಲ್ಡ್ ಮಾಡುವಂತ ಈ ಕಂಪನಿ ಜೂಬ್ಲಿಯಂಟ್ ಫುಡ್ಸ್. ಈ ಒಂದು ಸ್ಟಾಕ್ ಆಲ್ ಟೈಮ್ ಹೈ ನೀವು ನೋಡಬಹುದು, ಆಲ್ಮೋಸ್ಟ್ 4500 ಗಂಟೆ ಹೋಗಿದಂತ ಸ್ಟಾಕ್ ಆಸ್ ಆಫ್ ನೌ ಅಪ್ ಟು 40-45% ಗಂಟ ಒಂದು ಡೌನ್ ಟ್ರೆಂಡ್ ಆಗಿದೆ. ಸೊ ಇವತ್ತಿನ ನ್ಯೂಸ್ ಏನಂತ ಹೇಳಿದ್ರೆ, ಈ ಒಂದು ಕಂಪನಿಯಲ್ಲಿ ಇರುವಂತ ಒಂದು ಸಿಇಒ ಮತ್ತೆ ಓಲ್ ಟೈಮ್ ಡೈರೆಕ್ಟರ್ ಯಾರಿದ್ದಾರೆ ಅವರು ರಿಸೈನ್ ಮಾಡಿದ್ದಾರೆ ಅನ್ನೋ ಒಂದು ಪರ್ಪಸ್ಗೋಸ್ಕರ ಈ ಒಂದು ಸ್ಟಾಕ್ ಡೌನ್ ಟ್ರೆಂಡ್ ಅಲ್ಲಿ ಇದೆ ಅನ್ನೋ ಒಂದು ಇನ್ಫಾರ್ಮೇಶನ್ ನೋಡೋದು. ಅದ್ರ ಜೊತೆಗೆ 10% ಲೋಯರ್ ಸರ್ಕ್ಯೂಟ್ ಸಹ ಹಿಟ್ ಆಗಿತ್ತು. ಸೊ ಅದ್ರ ಜೊತೆಗೆ ಈ ಒಂದು ನ್ಯೂಸ್ ಇವತ್ತೇ ಎಫೆಕ್ಟ್ ಆಯ್ತಾ ಅಂತ ಹೇಳಿದ್ರೆ ಇಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ನೀವು ನೋಡ್ಬೋದು, ಈವನ್ ಸುಮಾರು ಈ ಉಕ್ರೈನ್ ಅದರ ಒಂದು ನ್ಯೂಸ್ ಗಳ ಬೇಸಿಸ್ ಮೇಲೆ ಸಹ ಈ ಸ್ಟಾಕ್ ಬಿದ್ರು ಸಹ ನೀವು ನೋಡಬಹುದು ಆಲ್ಮೋಸ್ಟ್ ಈ ಡೌನ್ ಟ್ರೆಂಡ್ ಇದೆ. ಪ್ರಾಬಬಲಿ ಈ ಒಂದು ನ್ಯೂಸ್ ಬಿಗಿನಿಂಗ್ ಆಫ್ 2022 ಅಲ್ಲೇ ಆಗಿರಬಹುದು ಅನ್ನೋ ಒಂದು ನಾನು ಜಸ್ಟ್ ಒಂದು ಗೆಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಇದ್ರ ಜೊತೆಗೆ ಈ ಒಂದು ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಬಾರ್ದಾ ಅಂತ ಹೇಳಿದ್ರೆ, ಪಿಜ್ಜಾನ ಒಂದು ಎಸ್ಪೆಷಲಿ ಡಾಮಿನೋಸ್ ಪಿಜ್ಜಾನ ಒಂದು ಮಾರ್ಕೆಟ್ ಒಂದು ಲೀಡರ್ಶಿಪ್ ನೋಡಿದ್ರೆ ಒಂದು ಒಳ್ಳೆ ಇರೋದ್ರಿಂದ ಆಸ್ ಆಫ್ ನೌ ಈ ಒಂದು ಸ್ಟಾಕ್ ನೀವು ನೋಡಬಹುದು ಕಂಪ್ಲೀಟ್ ಒಂದು ಚಾರ್ಟ್ ತೋರಿಸ್ತೀನಿ, ಒಂದು ನಿಮಿಷ ಐಡಿಯಾ ಬರುತ್ತೆ. ಸೊ ನೋಡಬಹುದು ನಿಮ್ಗೆ ಆಲ್ಮೋಸ್ಟ್ ಈ ರೀತಿಯ ಒಂದು ಸಪೋರ್ಟ್ ಝೋನ್ ಅಲ್ಲಿ ಇದೆ ಅಂತ ಹೇಳ್ಬೋದು. ಸೊ ಈ ಸಪೋರ್ಟ್ ಝೋನ್ ಇವತ್ತಿನ ದಿವಸ ಬ್ರೇಕ್ ಆಗಿ ನಾಳೆ ಸಹ ಇದೇ ಒಂದು ಡೌನ್ ಟ್ರೆಂಡ್ ಈ ಒಂದು ಲೈನ್ ಏನಾಗ್ತದೆ ಆ ಒಂದು ಲೈನ್ ನ ಕೆಳಗಡೆ ಏನಾದ್ರೆ ಕ್ಯಾಂಡಲ್ಸ್ ಫಾರ್ಮೇಶನ್ ಆಯ್ತು ಅಂತ ಹೇಳಿದ್ರೆ ನೀವು ಅರೌಂಡ್ 2000 to 2200 ಗಂಟ ಒಂದು ಎಂಟ್ರಿ ಪ್ರೈಸ್ ಅಲ್ಲಿ ಟಾರ್ಗೆಟ್ ನ ಇಟ್ಕೊಂಡು ಎಂಟರ್ ಆಗಬಹುದು. ಆಲ್ರೆಡಿ ಹೇಳ್ತಾ ಇದೀನಿ, ನಿಮ್ಮ ರಿಸ್ಕ್ ಅಪ್ಟೇಟ್ ಬೇಸಿಸ್ ನೀವು ಡಿಸೈಡ್ ಮಾಡಬಹುದು. ಓಕೆ, ಒಂದೇ ಸಲ ಇನ್ವೆಸ್ಟ್ ಮಾಡ್ಬೇಕಂದ್ರೆ ಮಾಡಕ್ ಹೋಗ್ಬಿಡಿ, ಬಿಕಾಸ್ ಈ ಒಂದು ಕಂಪನಿ ಪ್ರಾಸ್ಪೆಕ್ಟ್ ಸಹ ಒಂದು ಲಾಂಗ್ ಟರ್ಮ್ ಅಲ್ಲಿ ಒಳ್ಳೇದಿರೋದ್ರಿಂದ ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ ನಾನು ತೋರಿಸ್ತಾ ಇದೀನಿ ವೆರಿ ಲಾಂಗ್ ಟರ್ಮ್ ಅಂತ. ಸೊ ಆಲ್ಮೋಸ್ಟ್ ಸುಮಾರು ಒಂದು ಫಾರಿನ್ ಬ್ರೋಕರೇಜ್ ಸಹ ಈ ಒಂದು ಕಂಪನಿಗಳಿಗೆ ಅಥವಾ ಎಸ್ಪೆಷಲಿ ಜೂಬ್ಲಿಯಂಟ್ ಫುಡ್ಸ್ಗೆ ಒಂದು ಡೌನ್ ಗ್ರೇಡ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಆಲ್ಮೋಸ್ಟ್ 2000 ಇಂದ 2250 ಗಂಟ ಬರುವಂತ ಚಾನ್ಸಸ್ ಇದೆ. ಸೊ ಟೆಕ್ನಿಕಲಿ ಸಹ ನೀವು ನೋಡಿದ್ರೆ ಆಲ್ಮೋಸ್ಟ್ ನಮ್ಗೆ ನೋಡಬಹುದು ಈ ಒಂದು ಪಾಯಿಂಟ್ ಅಲ್ಲಿ ಸಹ ಬರುವಂತ ಚಾನ್ಸಸ್ ಇರೋದ್ರಿಂದ ಅದಕ್ಕೆ ಬೇಕಾಗಿರೋದು ನಮ್ಗೆ ಈ ಒಂದು ಲೈನ್ ಬ್ರೇಕ್ ಆಗಬೇಕು. ಸೊ ಅವ್ರು ಹೇಳಿದ್ರೆ ಈ ಒಂದು ಲೈನ್ ಬ್ರೇಕ್ ಆಗಿ ಇಲ್ಲೇ ಕೆಳಗಡೆ ಸಸ್ಟೈನ್ ಆಗಬೇಕು. ಇಲ್ಲೇನು ಕರೆಕ್ಟ್ ಆಗಿ ಬಂದಿಲ್ಲ, ಬಟ್ ಈ ಒಂದು ಲೈನ್ ಅಲ್ಲಿ ಸಸ್ಟೈನ್ ಆಗಿ ಇಲ್ಲೇನೋ ಒಂದು ರೆಡ್ ಕ್ಯಾಂಡಲ್ ಮತ್ತೆ ಈ ರೀತಿ ಏನಾದ್ರು ಫಾರ್ಮೇಶನ್ ಏನಾದ್ರು ಬಂತು ಅಂತ ಹೇಳಿದ್ರೆ ಒಂಥರ ಇನ್ವರ್ಟೆಡ್ ಹ್ಯಾಮರ್ ತರ ಏನಾದ್ರು ಬಂತು ಅಂದ್ರೆ ಈ ಲೆವೆಲ್ಗೆ ಆರಾಮಾಗಿ ರೀಚ್ ಆಗುತ್ತೆ. ಸೊ ಆಸ್ ಆಫ್ ನೌ ಅರೌಂಡ್ 20 to 30% ಇನ್ವೆಸ್ಟ್ ಮಾಡಬಹುದು. ರಿಮೈನಿಂಗ್ ಒಂದು 60 to 70% ನೀವೇನು ಇಟ್ಕೊಂಡಿರ್ತೀರ ಅದನ್ನ ನೀವು ಫ್ಯೂಚರ್ ಅಲ್ಲಿ ಡೌನ್ ಆಗ್ತಾ ಇನ್ವೆಸ್ಟ್ ಮಾಡಬಹುದು. ಬಟ್ ಲಾಂಗ್ ಟರ್ಮ್ ಪ್ರಾಸ್ಪೆಕ್ಟ್ ನೋಡಿದ್ರೆ ಒಳ್ಳೆ ಗ್ರೋತ್ ಇದೆ ಅಂತ ಹೇಳ್ಬೋದು. ಬಟ್ ಜಸ್ಟ್ ಯು ನೀಡ್ ಟು ವೇಟ್ ಅಂಡ್ ವಾಚ್ ಫಾರ್ ದ ಲಾಂಗ್ ಟರ್ಮ್. ಓಕೆ, ಸೊ ಇದು ಜೂಬ್ಲಿಯಂಟ್ ಫುಡ್ ನ ಒಂದು ಇನ್ಫಾರ್ಮೇಶನ್. ಅದ್ರ ಜೊತೆಗೆ ಪೇಟಿಎಂ, ಸೊ ಏನಾದ್ರೂ ಮಾಡಿ ಪೇಟಿಎಂ ಮಾಡೋರು ಅಂತ ಅಡ್ವರ್ಟೈಸ್ಮೆಂಟ್ಸ್, ಒಂದು ಕಾಲೇಜ್ ಸ್ಟೂಡೆಂಟ್ಸ್ ಅಡ್ವರ್ಟೈಸ್ಮೆಂಟ್ಸ್ ನೋಡ್ತಿರ್ತೀನಿ. ಸೊ ಅದೆಲ್ಲ ಅಡ್ವರ್ಟೈಸ್ಮೆಂಟ್ಸ್ ಅಷ್ಟೇ ಸ್ಟಿಕ್ ಆಗಿದೆ ಅಂತ ಹೇಳ್ಬೋದು. ಬಟ್ ಈ ಒಂದು ಕಂಪನಿಯಲ್ಲಿ ನನ್ನ ಪ್ರಕಾರ ಒಂದು ಟ್ರೆಂಡ್ ಅದ್ರ ಜೊತೆಗೆ ಬರ್ತಿರುವಂತ ನ್ಯೂಸ್ ನೋಡಿದ್ರೆ ಪ್ರಾಬಬಲಿ ಎಲ್ಲೋ ಒಂದ್ ಸ್ವಲ್ಪ ಫಂಡಮೆಂಟಲ್ ಸ್ವಲ್ಪ ಅಲ್ಲಿ ಇಲ್ಲಿ ಇರುವಂತ ಒಂದು ಚಾನ್ಸಸ್ ಹೆಚ್ಚಿಗೆ ಇದೆ ಅಂತ ಹೇಳ್ಬೋದು. ಈವನ್ ಈ ಸ್ಟಾಕ್ ಬಿದ್ರು ಸಹ ನೀವು ನೋಡ್ಬೋದು ಆಲ್ಮೋಸ್ಟ್ ಯಾವುದೇ ಒಂದು ತರಹ ನಮ್ಗೆ ರಿಕವರಿ ಕಾಣಿಸಿಲ್ಲ ಅಂತ ನೋಡಿ. ಇಲ್ಲಿ ಸಿಕ್ಕಾಪಟ್ಟೆ ಬಿತ್ತು. ಈ ಒಂದು ಕ್ಯಾಂಡಲ್ ನೋಡಿ ಸುಮಾರು ಜನ ಎಂಟರ್ ಆಗ್ಬೋದು. ಓಕೆ, ದೊಡ್ಡ ಒಂದು ವಾಲ್ಯೂಮ್ ಬಂದಿದೆ, ಬೈ ಮಾಡ್ಬೋದು ಅಂತ ಬೈ ಮಾಡಿ ನೋಡಿ, ಅದಾದ್ಮೇಲೆ ಮತ್ತೆ ಬಿದ್ದಿದೆ. ಸೊ ಅದೇ ರೀತಿ ಪ್ರಾಬಬಲಿ ಈ ಸ್ಟಾಕ್ ಸಹ ಇಲ್ಲೂ ಸಹ ಆಗ್ತಿರುವಂತ ಚಾನ್ಸಸ್ ಹೆಚ್ಚಿಗೆ ಇದೆ ಅಂತ ಹೇಳ್ಬೋದು. ಇದೆ ಅಂತ ಹೇಳಿದ್ರೆ ಹೆಚ್ಚಿಗೆ ಇರ್ಬೋದು ಅಂತ ಹೇಳ್ಬೋದು. ಸೊ ಆಸ್ ಆಫ್ ನಾವು ಈ ಸ್ಟಾಕ್ ಅಲ್ಲಿ ಏನಾದ್ರು ಇನ್ವೆಸ್ಟ್ ಮಾಡ್ಬೇಕಂದ್ರೆ ಜಸ್ಟ್ ವಾಚ್ ಮಾಡಿ ಯಾವ್ದಾದ್ರು ಒಂದು 50 ಅಥವಾ 100 ಅಥವಾ 200, 150, 250 ಮೂವಿಂಗ್ ಅವರೇಜಸ್ ನ ಹಾಕೊಂಡು ಆ ಒಂದು ಪರ್ಟಿಕ್ಯುಲರ್ ಲೈನ್ ಕ್ರಾಸ್ ಆದ್ಮೇಲೆ ನೀವು ನಿಧಾನಕ್ಕೆ ಎಂಟರ್ ಆಗಕ್ಕೆ ಶುರು ಮಾಡಬಹುದು. ಬಟ್ ಆಸ್ ಆಫ್ ನಾವು ನೀವು ನೋಡಿದ್ರೆ ಪೇಟಿಎಂ ಲಾಂಗ್ ಟರ್ಮ್ ವೆರಿ ಲಾಂಗ್ ಟರ್ಮ್ಗೆ ಒಂದು ಒಳ್ಳೆ ಒಂದು ಪ್ರಾಸ್ಪೆಕ್ಟ್ ಅಂತ ಹೇಳ್ಬೋದು. ಬಟ್
ಗುಡ್ ಅನ್ನೋದಕ್ಕಿಂತ ಆಸ್ ಆಫ್ ನೋ ಆವರೇಜ್ ಅಂತಾನೆ ಹೇಳ್ಬೋದು. ಸೊ ನೋಡ್ಬೋದು ಈ ಒಂದು ಸ್ಟಾಕ್ಗೆ ಒಂದು ಫಾರಿನ್ ಬ್ರೋಕರೇಜ್ ಬಂದು 900 ಅಂತ ಒಂದು ಟಾರ್ಗೆಟ್ ಕೊಟ್ಟಿತ್ತು, ಆಲ್ಮೋಸ್ಟ್ 1500 ಗಂಟೆ ಲೆವೆಲ್ ಇರೋ ಟೈಮಲ್ಲಿ ಆಸ್ ಆಫ್ ನೋ 700 ರೀಚ್ ಆಗಿದೆ. ಸೊ ಇದು ಸಹ ಸ್ವಲ್ಪ ವೆಯ್ಟ್ ಮಾಡಿ ನೋಡಿ. ಸ್ವಲ್ಪ ಈ ಒಂದು ಸ್ಟಾಕ್ ಇದೇ ರೇಂಜ್ ಅಲ್ಲಿ ಏನಾದ್ರು ಹೋವರಿಂಗ್ ಆಗಿ ಇಲ್ಲಿ ಏನಾದ್ರು ಆಗ್ತಿತ್ತಂದ್ರೆ இந்த ಲೈನ್ ನ ಬ್ರೇಕ್ ಆಗಿದ ತಕ್ಷಣ ನೀವು ಎಂಟರ್ ಆಗಕ್ಕೆ ಶುರು ಮಾಡೋದು. ಇಲ್ಲ ಅಂತ ಹೇಳಿದ್ರೆ ಡೌನ್ ಟ್ರೆಂಡ್ ಬಂತಿತ್ತು ಅಂದ್ರೆ ಸ್ವಲ್ಪ ಕಾಯ್ಕೊಂಡು ನೀವು ಇನ್ವೆಸ್ಟ್ ಮಾಡಕ್ಕೆ ಶುರು ಮಾಡಿ. ಆಸ್ ಆಫ್ ನೀವು ನೋಡಿದ್ರೆ ಟೆಕ್ನಿಕಲಿ ಸ್ವಲ್ಪ ವೀಕ್ ಇದೆ ಅಂತ ಹೇಳ್ಬೋದು. ಇದು ಇವತ್ತಿನ ವಿಡಿಯೋ ಸ್ನೇಹಿತರೆ. ನೀವೇನಾದ್ರು ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ. ನೀವು ಆದಷ್ಟು ಲೈಕ್ ಮಾಡಿದಷ್ಟು ಟ್ರೆಂಡಿಂಗ್ ಆಗುತ್ತೆ, ಅದು ನಮ್ಗೆ ಸ್ವಲ್ಪ ಬೂಸ್ಟ್ ಸಿಗುತ್ತೆ, ಮೋಟಿವೇಶನ್ ಸಹ ಸಿಗುತ್ತೆ. ಸೊ ಫ್ರೆಂಡ್ ಜೊತೆ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.